ಸಮೇತ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಈ ದಿನ ಏನು ನಮ್ಮ ಈ ಒಂದು ಸಭೆ ಮುಂದ್ಗಡೆ ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರವರು, ಸ್ವಾಮಿ ವಿವೇಕಾನಂದರವರು ಮತ್ತು ಶಾರದಾ ದೇವಿ ಅಮ್ಮನವರು ಆ ತ್ರಿಮೂರ್ತಿಗಳ ಪಾದಗಳಿಗೂ ಸಮೇತ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಶಿರಸಾಷ್ಟಾಂಗ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮ ಒಂದೇ ಅಂತಲ್ಲ, ಯಾವುದೇ ಕಾರ್ಯಕ್ರಮ ನಡೆದ್ರು ನಮಗೆ ಯಾವಾಗಲೂ ಪಾಪ ಯತೀಶ್ ಅಣ್ಣರು ಆ ಮೋಟ್ರ್ ಬೈಕ್ ತಗೊಂಡು ಓಡೋಗ್ತಾ ನಾನು ನಡ್ಕೊಂಡು ಹೋಗ್ತಿರ್ತೀನಿ. ನಂದು ನಟರಾಜ್ ಎಕ್ಸ್ಪ್ರೆಸ್ಸು, ಅವ್ರದ್ದು ಮೋಟ್ರ್ ಬೈಕು ನಾನು ನೋಡಿದ ತಕ್ಷಣ ನಿಲ್ಲಿಸಿ ಅಣ್ಣವರೇ ಇಂಥ ತಾರೀಕಿಗೆ ಇಂಥ ಕಾರ್ಯಕ್ರಮ ಇದೆ ಬರಬೇಕು ಅಂತ ಹೇಳಿಬಿಟ್ಟು ನಮ್ಗೆ ಆಹ್ವಾನ ಕೊಡ್ತಾರೆ. ಈ ಆಹ್ವಾನನು 2-3 ಬಾರಿ ಪಾಪ ಕೊಟ್ಟರು. ನಾವು ಸ್ವಲ್ಪ ನಮ್ಮ ಮನಸ್ಸಲ್ಲಿ ಏನು ಬಂತು ಅಂದರೆ, ಈಗ ಸೇವೆ ಮಾಡತಕ್ಕಂಥವ್ರಿಗೆ 1ಕ್ಕೆ 70 ಫಲ ಅಂತ ಶರಣರು ಹೇಳಿದ್ದಾರೆ. ಮೊನ್ನೆ ಅಮ್ಮನವರು ಸಮೇತ ಪ್ರತಿ ಸಾರಿ ಯಾವಾಗಲೂ ಅವರು ಜಗದಾದಿಗುರು ಪ್ರವಾದಿ ಮೊಹಮ್ಮದ್ರವರ ಉತ್ತಮವಾದಂಥ ಪ್ರವಚನಗಳನ್ನು ಅಮ್ಮನವರು ಕೊಟ್ಟಿರ್ತಕ್ಕಂಥದ್ದು. ಅವ್ರ ಪ್ರವಚನ ತ್ಯಾಗಮಯ ಅಮ್ಮನವ್ರು ಮಾಡಿದ ಪ್ರವಚನ ಮಂಗಳೂರು ಉಡುಪಿ ಹತ್ರ ಇರ್ತಕ್ಕಂಥ ಒಬ್ಬ ವಿದ್ವಾಂಸರು ಭಾಳ ಚೆನ್ನಾಗಿ ಮಾತಾಡಿದರು ಅಮ್ಮನವರು ಅಂತೇಳಿ. ಸ್ವಾಮಿ ವಿವೇಕಾನಂದರವರ ವಿಚಾರಧಾರೆಗಳು ಬಸವರಾಜಣ್ಣರು ಅವ್ರು ಏನು ಹೇಳಿದ್ರು, ಖಂಡಿತ ಈ ಪರಮಾತ್ಮ ನಮ್ಮನ್ನೆಲ್ಲ ಮನುಷ್ಯರಾಗಿ ಸೃಷ್ಟಿ ಮಾಡಿದ್ದಾನೆ. ತಾಯಿ ಗರ್ಭದಲ್ಲಿ ಇದ್ದಂಗಲೇ ನಮಗೆಲ್ಲ ಪಾರ್ಟ್ಗಳನ್ನು ಜೋಡಿಸಿ ಸುಂದರವಾದಂಥ ಒಂದು ಗೊಂಬೆಯನ್ನು ತಯಾರು ಮಾಡಿ ಜಗತ್ತಿಗೆ ಕಳಿಸಿದ್ದಾನೆ. ಇಂಥ ಶರಣರ ನುಡಿಗಳನ್ನು ಕೇಳಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಅದರಂತೆ ನಡ್ಕೊಂಡ್ರೆ ಮಾತ್ರ ನಮಗೆ ಸುಖ, ಸ್ವರ್ಗ, ಮೋಕ್ಷ, ಮುಕ್ತಿ ಎಲ್ಲ ದೊರೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ದರಿಂದ ನಾವೆಲ್ಲರೂ ಬಸವರಾಜಣ್ಣರು ಹೇಳ್ದಂಗೆ, ಸ್ವಾಮಿ ವಿವೇಕಾನಂದವರು ಹೇಳಿದ್ದು, ಇಡೀ ವಿಶ್ವಕ್ಕೆ ಎಲ್ಲ ಜಾತಿ ಜನಾಂಗ ಧರ್ಮ ಯಾವುದು ಎಲ್ಲ ಎಲ್ಲೆಯನ್ನು ಮೀರಿ ಅವರು ವಿಶ್ವ ಮಾನವರಾಗಿ ಒಂದು ಶಾಂತಿಯ ಸಂಕೇತವನ್ನು, ಶಾಂತಿಯ ಸಂಕೇತದ ಜೊತೆಯಲ್ಲಿ ಬ್ರಹ್ಮಜ್ಞಾನವನ್ನು ಬೋಧ ಮಾಡಿದ್ದಾರೆ. ಆ ಬ್ರಹ್ಮ ಸ್ವರೂಪ ನಮ್ಮ ಮುಖದ ಮೇಲೆ ಇದೆ. ಇವತ್ತು ನೀವು ಯಾರ್ಯಾರು ಬಂದಿಲ್ಲಿ ಸೇರಿಕೊಂಡು ಪ್ರವಚನ ಕೇಳಿದ್ರಿ, ನೀವೆಲ್ಲ ಧನ್ಯವಂತರು ಅಂತ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ವೈಯಕ್ತಿಕವಾಗಿ ಅಂತಲ್ಲ, ನಮ್ಮ ಕೆಲವು ಸ್ನೇಹಿತರು ಹೇಳಿದರು, ನಾವೆಲ್ಲ ಬೆಳಿಗ್ಗೆನೇ ಬಂದ್ವಿ ಅಮ್ಮರೇ 10ವರೆಗೆ, ತಾವೆಲ್ಲ ಬರೋದು ಲೇಟ್ ಆಗುತ್ತೆ ಅಂದರು. ನಾನು ಇದ್ದು ಸ್ವಲ್ಪ ಪುಸ್ತಕ ಮಾರಾಟ ಜೊತೆಗೆ ಅಲ್ಲಿಯೂ ಸೇವೆ ಮಾಡಿ ಒಂದು ಮಾಲಾರ್ಪಣೆ ನಿಮ್ಮೆಲ್ಲರ ಪರವಾಗಿ. ನಮ್ಮದು ಅಂತ ಅನ್ಕೋಬೇಡ್ರಿ, ನಮ್ದು ಅಂಬೋದು ಏನಿಲ್ಲ, ನಾನು ಅನ್ನೋದು ಖಾಲಿ ಇರುತ್ತೆ. ಏನಿದ್ರು ನಾವು ಅನ್ಬೇಕು, ಪರಮಾತ್ಮ ಇರೋದ್ರಿಂದ ನಾವು ಬಂದಿದ್ದೀವಿ. ಪರಮಾತ್ಮನಿಂದ ಊಟ, ಪರಮಾತ್ಮನಿಂದ ಕೆಲಸ, ಪರಮಾತ್ಮನಿಂದ ಸಂಪತ್ತು, ಈ ಪರಮಾತ್ಮ ಕೊಟ್ಟಿರೋಂಥ ಎಲ್ಲ ಒಡವೆಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಹೃದಯ, ಮನಸ್ಸು, ಇವೆಲ್ಲ ಈ ಒಡವೆಗಳನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ಆ ಒಡವೆಗಳು ಶಾಶ್ವತವಾದವು, ದೇವರು ಮಾಡಿದವು. ಈ ಕಿವಿ, ಬೆಂಡಲೆ, ಮೂಗು, ಮೂಗ್ತಿ, ಬಳೆ, ಚೈನ್ ಇವು ಯಾವ ಒಡವೆಗಳಲ್ಲ. ಈ ಒಡವೆಗಳಿಗಿಂತ ಆ ದೇವರು ಕೊಟ್ಟ ಒಡವೆಗಳನ್ನು ರಕ್ಷಣೆ ಮಾಡ್ಕೊಂಡು ಇಂಥ ಸತ್ಸಂಗದಲ್ಲಿ ನೀವು ಬೆರಿಬೇಕು. ಇದರಿಂದ ಮಾತ್ರ ನಿಮಗೆ ಅನುಕೂಲ ಆಗುತ್ತೆ ಅಂತ ಮಾತನ್ನು ಹೇಳಿ, ನಾನು ಅಮ್ಮನವರ ಅನುಮತಿ ಮೇರೆಗೆ ನಾನು ಯತೀಂದ್ರ ಅಣ್ಣನವರಿಗೆ ಒಂದು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದೀನಿ. ದಯಮಾಡಿ ಅವರು ಇದನ್ನು ಭಕ್ತಿಪೂರ್ವಕವಾಗಿ, ಅಭಿಮಾನಪೂರ್ವಕವಾಗಿ ಇದನ್ನು ಸ್ವೀಕರಿಸಬೇಕು ಅಂತ ನಾನು ಅವರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ಬಂದು गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलं अचलं सर्वादिसाक्षिभूतं भावातीतं त्रिगुणरहितं सद्गुरु तन्नमामि। अखण्डमण्डलाकारं व्याप्तं येन चराचरं तत्पदं दर्शनं योगं तस्मै श्री गुरुवे नमः। जय श्री सद्गुरुनाथ नमो नमः।